ರಾಮಾಯಣ ಅಂದ್ರೆ ಇಡೀ ದೇಶದಲ್ಲಿ ರಾಮಾಯಣ ಇದೆ. ನಮ್ಮ ದೇಶದ ಒಂದು ದೇವರ ಆಟನ ನಕಲು ಮಾಡಿ, ಯಾಕೆಂದ್ರೆ ಈ ಸಂಖ್ಯೆ ನಮ್ಮ ದೇಶದ ರಾಮಾಯಣದಿಂದ ಬಂದಿರುವಂತದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಗಂಜಿಫಾ ಬಗ್ಗೆ 18 ಆಟಗಳನ್ನ ಆಡಿದ್ದಾರೆ. ಅದರಲ್ಲಿ ಸರ್ವ ಸಾಮ್ರಾಜ್ಯ ಪೇಟಿಕ ಅನ್ನುವಂಥದ್ದು ತುಂಬಾ ದೊಡ್ಡ ಆಟ. ಅವರು ಶ್ರೀತತ್ವ ನಿಧಿಯ ಕೌತುಕ ನಿಧಿನಲ್ಲಿ ಗಂಜಿಫಾ ಬಗ್ಗೆ ಬರೆದಿದ್ದಾರೆ. ಇದನ್ನೆಲ್ಲ ನಾನು ವ್ಯಾಸಂಗ ಮಾಡಿದೆ. ಹೀಗೆ ಈ ಗಂಜಿಫಾ ಅನ್ನೋದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂತಹದ್ದು. ಗಂಜ್ ಅಂದ್ರೆ ಹಣ, ಗಂಜಿಫಾ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಹಣವನ್ನ ಪಣವಾಗಿಟ್ಟಾಡೋದು ಅಂತ. ಕನ್ನಡದಲ್ಲಿ ಇದಕ್ಕೆ ದೇವರ ಆಟ, ಛಡ ಅಂತ ಹೆಸರು ಇದೆ. ಇದು ಹೇಗೆ ಅದು ಗಂಜಿಫಾ ಆಯ್ತು ನಮ್ಗೆ ಗೊತ್ತಿಲ್ಲ. ಹೇಗೆ ಅಂದ್ರೆ ನಮ್ಮ ದೇಶದ ರಾಮಾಯಣ ಗಂಜಿಫಾದಲ್ಲಿ 96 ಎಲೆಗಳ ಆಟನ ಉಪಯೋಗಿಸ್ತಾ ಇದ್ರು. ರಾಮಾಯಣ ಅಂದ್ರೆ ಇಡೀ ದೇಶದಲ್ಲಿ ರಾಮಾಯಣ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯಲ್ಲಿ ಅವರವ್ರದೇ ಒಂದು ರಾಜ್ಯದಲ್ಲಿ ಅವರವರದೇ ಆದಂತ ರಾಮಾಯಣ ಶೈಲಿಗಳು ಇಂಥದ್ದೆಲ್ಲ ಇದೆ. ಅದು 96 ಎಲೆಗಳು. ಯಾಕೆ ಅಂದ್ರೆ ರಾಮಾಯಣದ 24 ಸಹಸ್ರ ಶ್ಲೋಕದಿಂದ ರಾಮಾಯಣ ಆಗಿದೆ. ಅದ್ರದ್ದು 2ರಷ್ಟು 48 ಒಂದು ಮಂಡಲ, 2 ಮಂಡಲ 96 ಎಲೆ. ಆ 96 ಎಲೆಗಳನ್ನ ಇಟ್ಕೊಂಡು ರಾಮಾಯಣ ಆಡ್ತಾ ಇದ್ರು. ಹೀಗೆ ಮೊಘಲರು ತಮ್ಮ ಗಂಜಿಫಾದಲ್ಲಿ 96 ಎಲೆಗಳನ್ನ ಇಡ್ತಾರೆ. ಯಾವಾಗ ನಮ್ಮ ದೇಶಕ್ಕೆ ಮುಸಲ್ಮಾನರ ಪ್ರವೇಶ ಆಯ್ತೋ ಅವರು ಈ ಗಂಜಿಫಾನ ನಕಲು ಮಾಡಿದ್ರು. ಯಾಕಂದ್ರೆ ಮೂಲವಾಗಿರುವಂತಹ ನಮ್ಮ ದೇಶದ ಒಂದು ದೇವರ ಆಟನ ನಕಲು ಮಾಡಿ ಅಶ್ವಾಧಿಪತಿ, ಪಾದಾಧಿಪತಿ, ಗಜಾಧಿಪತಿ ಹೀಗೆ ಇಟ್ಕೊಂಡು ಮಾಡ್ತಾ ಇದ್ರು. ಅದು ಮೊಘಲ್ ಗಂಜಿಫಾ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಂದೇ ಅಂದ್ರೆ 96 ಸಂಖ್ಯೆನೇ ಇದೆ. ಯಾಕಂದ್ರೆ ಈ ಸಂಖ್ಯೆ ನಮ್ಮ ದೇಶದ ರಾಮಾಯಣದಿಂದ ಬಂದಿರುವಂತಹದ್ದು. ಅದರಿಂದ ಮೊಘಲರ ಒಂದು ಗಂಜಿಫಾ ಶೈಲಿ ಬದಲಾವಣೆ ಇರಬಹುದು, ಆದ್ರೆ ಸಂಖ್ಯೆ ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕನೂ ಮೊಘಲ್ ಗಂಜಿಫಾದಲ್ಲಿ 96 ಇರೋದು. ನಮ್ಮ ದೇಶೀಯ ಗಂಜಿಫಾದಲ್ಲಿ ದೇಶೀಯ ಛಡ ಅಥವಾ ದೇವರ ಆಟದ ಎಲೆಗಳಲ್ಲಿ ಪ್ರತಿಯೊಂದು ಆಟಕ್ಕೂ ಸಂಖ್ಯೆಗಳು ಬದಲಾವಣೆ ಆಗಿದೆ. ಈಗ ನೋಡಿ, ಸರ್ವ ಸಾಮ್ರಾಜ್ಯ ಪೇಟಿಕ 600 ಎಲೆಗಳು, ಚಾಮುಂಡೇಶ್ವರಿ 320 ಎಲೆಗಳು. ಹೀಗೆ ಅದರಲ್ಲಿ ನವೀನ್ ರಾಮಾಯಣ 24, ದಶಾವತಾರ 120 ಎಲೆಗಳು. ಹೀಗೆ ವಿಭಿನ್ನವಾಗಿದೆ ಗಂಜಿಫಾದಲ್ಲಿ. ಇದನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರು ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಬರೆದು ಇದರಲ್ಲಿ ಗ್ರಂಥಗಳನ್ನೆಲ್ಲ ಬರೆದು ಓರಿಯೆಂಟಲ್ ಲೈಬ್ರರಿನಲ್ಲೇ ಶ್ರೀತತ್ವ ನಿಧಿ, ಅದರಲ್ಲಿ ಒಂದು ಭಾಗ ಈ ಕೌತುಕ ನಿಧಿನಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಈ ಗಂಜಿಫಾನ ಹೇಗೆ ಆಡೋದು, ಯಾವ ರೀತಿ ರಚನೆ ಮಾಡೋದು, ಆ ಚಿತ್ರ ರಚನೆ ಹೇಗೆ ಮಾಡ್ಬೇಕು, ಇದೆಲ್ಲ ಮೂಲವಾಗಿ ಅದರಲ್ಲಿ ಬರೆದಿದ್ದಾರೆ. ಅಂತ ಒಂದು ಮೂಲವಾದ ವಿಚಾರ ನಿಮ್ಗೆ ಹೇಳ್ಬೇಕು. ಗಂಜಿಫಾ ಚಿತ್ರಕಲೆಯನ್ನ ನಾನು ಪುನರುಜ್ಜೀವಗೊಳಿಸಿದ್ದು, ಗಂಜಿಫಾ ಮತ್ತೆ ಕಾವ್ಯ ಚಿತ್ರದ ಕಾರ್ಯಾಗಾರನು ಮಾಡಿದ್ದೆ ನಾನು ಅಂಬಲ್ಪಾಡಿ ದೇವಸ್ಥಾನದಲ್ಲಿ. ಹೇಗೆ ಅಂದ್ರೆ ಕಾವ್ಯ ಚಿತ್ರ ನ್ಯಾಚುರಲ್ ಆಗಿ ಹೇಗೆ ಬರೆಯೋದು, ನ್ಯಾಚುರಲ್ ಕಲರ್ ಇಂದ ಹೇಗೆ ಬರೆಯೋದು, ಅದ್ರ ಬಗ್ಗೆ ಕಾರ್ಯಾಗಾರ ಮಾಡಿ ಸುಮಾರು ಕಲಾವಿದರಿಗೆ ಅದನ್ನ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ ಗಂಜಿಫಾನು ನಾನು ಅದನ್ನ ಪುನರುಜ್ಜೀವಗೊಳಿಸಿರೋದು ಅಷ್ಟೇ ಹೊರತು ಈಗ ನಾನು ಬರೆಯುವ ಚಿತ್ರ ಗಂಜಿಫಾ ಅಲ್ಲ, ಗಂಜಿಫಾ ಶೈಲಿನೂ ಅಲ್ಲ. ನಾನು ಬರೆಯುವ ಚಿತ್ರ ಮೈಸೂರು ಶೈಲಿಯ ಜೊತೆಗೆ ಇರುವಂತಹದ್ದು. ಇದ್ರ ಹಿನ್ನೆಲೆ ತಂತ್ರಸಾರ, ಪುರಾಣಗಳು ಆಧಾರವಾಗಿದೆ. ತಂತ್ರಸಾರದಲ್ಲಿ ಯಾವ ಅಳತೆಗಳನ್ನ ಹೇಳ್ತಾರೆ, ಯಾವ ಪ್ರಮಾಣಗಳನ್ನು ಹೇಳ್ತಾರೆ, ಅದನ್ನ ಉಪಯೋಗಿಸಿ 32 ಲಕ್ಷಣದ ಜೊತೆಗೆ ನನ್ನ ಚಿತ್ರಗಳನ್ನ ನಾನು ರಚನೆ ಮಾಡ್ತಾ ಇದ್ದೀನಿ. ಇದೊಂದು ಮುಖ್ಯವಾಗಿ ನಿಮ್ಗೆ ತಿಳಿಸ್ಬೇಕಾಗಿದೆ.